ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಶುಭಗಳನ್ನು ತಿಳಿಯಪಡಿಸುತ್ತೇನೆ. ನಿಮ್ಮೆಲ್ಲರಿಗೂ ಶಲೋಮ್. ಸಹಜವಾಗಿ ಸಾಧಾರಣವಾಗಿ ಈ ದಿನ ಮನುಷ್ಯನು ತಾನು ಎದಕ್ಕಾಗಿ ಕಷ್ಟ ಪಡುತ್ತಾ ಇದ್ದಾನೆ ಎನ್ನುವುದಾದ್ರೆ, ಸುತ್ತಲೂ ಇರುವ ಸಮಾಜವನ್ನು ನೋಡಿದಾಗ, ಅವರ ಜೀವಿತ ವಿಧಾನ ನೋಡಿದಾಗ, ಅವರಿಗೆ ಇದು ಇದೆ, ಅವರಿಗೆ ಇದು ಇದೆ, ನನಗಿದು ಇಲ್ಲ, ಇದು ಇಲ್ಲ ಎನ್ನುವಂತಹ ಭಾವನೆಯೊಂದಿಗೆ ಈ ದಿನ ಮನುಷ್ಯ ವಿಪರೀತವಾಗಿ ಕಷ್ಟಪಡಲು ಪ್ರಯತ್ನಿಸ್ತಿದ್ದಾನೆ. ಆದರೆ ಈ ಲೋಕ ಶಾಶ್ವತವಲ್ಲವೆಂದು, ಪರಲೋಕವೇ ಶಾಶ್ವತವಾದದೆಂದು, ಈ ಲೋಕಕ್ಕೆ ನೀವು ಏನೂ ತರಲಿಲ್ಲವೆಂದು, ಈ ಭೂಮಿಯ ಮೇಲೆ ಎದಕ್ಕಾಗಿ ನೀವು ತವಕಿಸುತ್ತಾ ಇದ್ದೀರೋ, ಎದಕ್ಕಾಗಿ ಆತುರ ಪಡ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ಪ್ರಯಾಸ ಪಡ್ತಿದ್ದೀರೋ, ಯಾವುದಕ್ಕೋಸ್ಕರ ಹೋರಾಡ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ಅನೇಕ ತಪ್ಪು ಮಾಡ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ಪಾಪ ಮಾಡಿ ಸಮಕೂಡಿಸಿಕೊಳ್ತಾ ಇದ್ದೀರೋ, ಅದನ್ನು ನೀವು ಅನುಭವಿಸಲು ಕಾಲವಿರಲ್ಲ. ಅದನ್ನು ಅನುಭವಿಸಲಾರದೆ ಜೊತೆಗೆ ಏನು ಕೂಡ ತೆಗೆದುಕೊಂಡು ಹೋಗದೆ ಒಂದು ದಿನ ಗುಟುಕ್ಕಂತ ಸಾಯ್ತೀರಿ. ಅದರಿಂದ ಏನ್ ಪ್ರಯೋಜನ ಹೇಳಿ? ಅದಕ್ಕಾಗಿಯೇ ಕ್ರೈಸ್ತ ಸಮಾಜವೇ ದೇವರು ಹೇಳ್ತಾರೆ, ಸ್ವಲ್ಪವೇ ಸಾಕು ಎಂದು. ಏನೆಂದು? ಸ್ವಲ್ಪವೇ ಸಾಕು. ನೀತಿಯಿಂದ ಸಂಪಾದಿಸಿರುವಂತದ್ದು ಸ್ವಲ್ಪವೇ ಸಾಕು. ಹೆಚ್ಚಾಗಿ ಸಂಪಾದಿಸಬೇಕೆಂಬ ಆಲೋಚನೆ ಇಟ್ಕೊಳ್ಬೇಡಿ. ಅದರಿಂದ ಯಾವ ಪ್ರಯೋಜನ ಇಲ್ಲ. ನಿಮಗೆ ದಾಹ ಆಗಿದೆ ಅಂದ್ಕೊಳ್ಳಿ, ನಿಮ್ಮ ಕಣ್ಮುಂದೆ ನದಿ ಇದೆ ಅಂದ್ಕೊಳ್ಳಿ, ಅವಾಗ ಎಷ್ಟು ನೀರು ಕುಡಿಯುತ್ತೀರಿ ಹೇಳಿ? ಬಕೆಟ್ ತುಂಬಾ ನೀರು ಕುಡಿಲಿಕ್ಕಾಗತ್ತಾ? ಕುಡಿಲಿಕ್ಕಾಗಲ್ಲ ಪ್ರಿಯರೇ. ನಿಮ್ಮ ದಾಹ ತೀರುವಷ್ಟರ ಮಟ್ಟಿಗೆ ಕುಡಿಯಬಲ್ಲಿರಿ. ಇಷ್ಟೊಂದು ಅಗಲವಾದ ಪಾತ್ರೆಯಲ್ಲಿ ಬಿರಿಯಾನಿ ಇದೆ ಅಂದ್ಕೊಳ್ಳಿ, ಎಷ್ಟು ತಿನ್ನಲಿಕ್ಕಾಗುತ್ತೆ ಹೇಳಿ? ನಿಮ್ಮ ಹೊಟ್ಟೆ ಎಷ್ಟಿದೆಯೋ ಅಷ್ಟೇ ತಿನ್ನುತ್ತೀರಿ. ಮತ್ತೆ ಹೇಳಬೇಡಿ ನನ್ನ ಗಂಡನ ಹೊಟ್ಟೆ ಬಹಳ ಅಗಲವಾಗಿದೆ ಎಂದು. ಯಾಕೆ ಅಷ್ಟು ದೊಡ್ಡ ಹೊಟ್ಟೆ ಆಯ್ತು ಗೊತ್ತಾ? ನೀವು ರುಚಿಕರವಾದ ಅಡಿಗೆ ಮಾಡಿ ಹಾಕಿದ್ದಕ್ಕೆ ತಿಂದು ತಿಂದು ಅಷ್ಟು ಅಗಲವಾಯ್ತು. ಹೌದೋ ಇಲ್ಲವೋ? ಕೇಳ್ತಿದ್ದೇನೆ. ಎಷ್ಟು ತಿನ್ನಲಿಕ್ಕಾಗತ್ತೆ? ಹೊಟ್ಟೆ ಇದ್ದಷ್ಟು. ಅದಕ್ಕಿಂತಲೂ ಹೆಚ್ಚು ತಿನ್ನಲಿಕ್ಕಾಗುತ್ತೋ? ಆಗಲ್ಲ. ನೀವು ಎಷ್ಟು ತಿಂದರೂ ಸಹ ಒಂದು ಗೇಣುದ್ದ ಹೊಟ್ಟೆಯಷ್ಟು ಅಷ್ಟೇ ತಿನ್ನಬಲ್ಲಿರಿ. ಮಲಗಿಕೊಂಡ್ರೆ 6 ಅಡಿ ಅಗಲ ಇರುವ ಮಂಚದ ಮೇಲೆ ಮಲಗುವೇರಿ. ಅದನ್ನು ಬಿಟ್ಟು ಬಹಳ ದುಡ್ಡಿರುವುದರಿಂದ ಅಲ್ಲಿಂದ ಇಲ್ಲಿಯವರೆಗೂ ಉದ್ದ ಮಂಚ ಹಾಕಿಕೊಳ್ಳಲಿಕ್ಕಾಗುತ್ತೋ? ಚಾನ್ಸ್ ಇಲ್ವಲ್ಲ. ಬಹಳಷ್ಟು ದುಡ್ಡಿರೋದ್ರಿಂದ ಇಷ್ಟು ಅಗಲವಾದ ಪ್ಲೇಟ್ ಹಾಕಿಕೊಂಡು ಅದರಲ್ಲಿ ನೂರಾರು ಆಹಾರ ಪದಾರ್ಥಗಳನ್ನು, ಕರಿ ಮತ್ತೆ ಮಾಂಸವನ್ನು ಹಾಕಿಕೊಂಡು ತಿನ್ನಲಿಕ್ಕಾಗುತ್ತಾ? ನಿಮ್ಮ ಹತ್ರ ಬಹಳ ದುಡ್ಡಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ಉದ್ದವಾದ ಕಾರ್ನಲ್ಲಿ ತಿರ್ಗಾಡ್ಲಿಕ್ಕಾಗುತ್ತಾ? ಆಗೋದಿಲ್ವಲ್ಲ. ನಿಮ್ಮ ಹತ್ರ ಬಹಳ ದುಡ್ಡಿದೆ ಅಂದ್ಕೊಂಡು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಎಷ್ಟು ಕೋಣೆಯಲ್ಲಿ ಮಲಗ್ಲಿಕ್ಕಾಗತ್ತೆ? ಎಷ್ಟು ಮಂಚದ ಮೇಲೆ ಮಲಗ್ಲಿಕ್ಕಾಗತ್ತೆ ಹೇಳಿ? ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ಸಹ ಮನೆಯ ಒಂದು ಕೋಣೆಯಲ್ಲೇ ಮಲಗ್ಲಿಕ್ಕಾಗತ್ತೆ. ಎಲ್ಲಾ ಕೋಣೆಯಲ್ಲಿ ಮಲಗ್ಲಿಕ್ಕೆ ಆಗೋದಿಲ್ವಲ್ಲ. ಮಲಗುತ್ತೀರೋ? 10 ಕೋಣೆಗಳ ಮನೆ ಬೇಕು, ಏನ್ ಮಾಡ್ತೀರಿ ಹೇಳಿ? 10 ಕೋಣೆಗಳ ಮನೆ ಕಟ್ಟಿದ್ರು ಸಹ ನೀವು ಮಲಗೋದು ಮಾತ್ರ ಒಂದು ಕೋಣೆಯಲ್ಲಿಯೇ, ಮಲಗೋದು ಮಾತ್ರ 6 ಅಡಿ ಮಂಚದ ಮೇಲೆ, ಆನಂತರ ಊಟ ಮಾಡೋದು ಮಾತ್ರ ಗೇಣುದ್ದದಷ್ಟು ಈ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿಯೇ. ಸತ್ತ ನಂತರ 6 ಅಡಿ ಉದ್ದ ಇರುವ ಸಮಾಧಿ ಒಳಗಡೆ ಇಡಬೇಕಾಗತ್ತೆ. ಇಷ್ಟೇ ಅಲ್ಲವೋ ಲೈಫು? ಸಹೋದರ ಸಹೋದರಿಯರೇ, ವಾಸ್ತವ ಗ್ರಹಿಸಿಕೊಳ್ಳಿರಿ. ಒಳ್ಳೆ ಆರೋಗ್ಯವುಳ್ಳವರಾಗಿ, ಪ್ರೀತಿಯುಳ್ಳಂತಹ ಕುಟುಂಬ ಉಳ್ಳವರಾಗಿ, ನಿಮಗಿರುವುದರಲ್ಲಿ ಸಂತೃಪ್ತರಾಗಿ ನೀವು ಜೀವಿಸುವುದಾದ್ರೆ ಅದಕ್ಕಿಂತಲೂ ಮಹಾದೊಡ್ಡ ಭಾಗ್ಯ ಬೇರೆ ಯಾವುದು ಇಲ್ಲವೇ ಇಲ್ಲ. ಒಮ್ಮೆ ಒಂದು ದಿನ ಒಬ್ಬ ಭಿಕ್ಷಗಾರನು ಒಂದು ಮೂಲೆಯಲ್ಲಿರುವಂತಹ ಡಸ್ಟ್ಬಿನ್ ಒಳಗಡೆ ಇರುವ ಅನ್ನವನ್ನೆಲ್ಲ ಆರಿಸಿಕೊಂಡು ತಿನ್ನುತ್ತಾ ಇದ್ದ. ಅದನ್ನು ನೋಡಿ ಫುಟ್ಪಾತ್ ಮೇಲೆ ಊಟ ಮಾಡುವಂತವನು, ನಾನೇ ಬಹಳ ಬೆಟರ್ ಆಗಿದ್ದೇನೆ, ಕನಿಷ್ಠ ಫುಟ್ಪಾತ್ ಮೇಲೆ ಊಟ ಮಾಡ್ತಿದ್ದೇನೆ, ಥ್ಯಾಂಕ್ ಯು ಲಾರ್ಡ್, ದೇವರೇ ನಿನಗೆ ವಂದನೆಗಳು ಎಂದು ಹೀಗೆ ಫುಟ್ಪಾತ್ ಮೇಲೆ ಊಟ ಮಾಡುವವನು ಯಾರಿಗೆ ನೋಡಿ ದೇವರಿಗೆ ವಂದನೆ ಹೇಳ್ತಾನೆ? ಡಸ್ಟ್ಬಿನ್ ಒಳಗಡೆ ಇದ್ದ ಅನ್ನ ಆರಿಸಿಕೊಂಡು ತಿನ್ನುವವನನ್ನು ನೋಡಿ ರೋಡ್ ಪಕ್ಕದಲ್ಲಿ ಊಟ ಮಾಡುವವನು ಥ್ಯಾಂಕ್ ಯು ಲಾರ್ಡ್, ದೇವರೇ ನಿನಗೆ ವಂದನೆಗಳು ಅನ್ನುತ್ತಾನೆ. ರೋಡ್ ಪಕ್ಕದಲ್ಲಿ ಊಟ ಮಾಡುವವನನ್ನು ರೆಸ್ಟೋರೆಂಟ್ ನಲ್ಲಿದ್ದವನು ನೋಡಿ ಅವನಿಗಿಂತ ನಾನು ಬಹಳ ಬೆಟರ್, ರೆಸ್ಟೋರೆಂಟ್ ನಲ್ಲಿ ಊಟ ಮಾಡ್ತಿದ್ದೇನೆ, ದೇವರು ನನ್ನ ಮೇಲೆ ಕನಿಕರ ತೋರಿಸಿದ್ದಾರೆ. ರೆಸ್ಟೋರೆಂಟ್ ನಲ್ಲಿ ಊಟ ಮಾಡ್ತಿರುವಾಗ ಮತ್ತೊಬ್ಬನು ವೀಲ್ ಚೇರ್ ಮೇಲೆ ಕೂತ್ಕೊಂಡು ರೋಡ್ ಮೇಲೆ ಹೋಗ್ತಿದ್ದ. ಹಾಗೆ ರೋಡ್ ಮೇಲೆ ವೀಲ್ ಚೇರ್ ಮೇಲೆ ಹೋಗ್ತಿರುವವನು ಆಂಬ್ಯುಲೆನ್ಸ್ ನಲ್ಲಿ ಒಬ್ಬ ಪೇಷಂಟ್ ಗೆ ತೆಗೆದುಕೊಂಡು ಹೋಗುವಾಗ ಅವನನ್ನು ನೋಡಿ, ದೇವರೇ ನೀವು ಬಹಳ ಉನ್ನತ ದೇವರು, ನಾನಂತೂ ವೀಲ್ ಚೇರ್ ನಲ್ಲಿ ಹೋಗ್ತಿದ್ದೇನೆ, ಆದ್ರೆ ಅವನು ಯಾರೋ ಆಂಬ್ಯುಲೆನ್ಸ್ ನಲ್ಲಿ ಹೋಗ್ತಿದ್ದಾನೆ, ನನ್ನನ್ನು ಕನಿಕರಿಸಿದ್ದಕ್ಕಾಗಿ ವಂದನೆಗಳು. ಆಂಬ್ಯುಲೆನ್ಸ್ ನಲ್ಲಿ ಹೋದವನು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗ್ತಾನೆ, ಅವನ ಪಕ್ಕದಲ್ಲಿದ್ದವನನ್ನು ಹೊತ್ಕೊಂಡು ಹೋಗ್ತಾ ಇದ್ರು, ಇದಕ್ಕಾಗಿ ಸತ್ತು ಹೋಗಿದ. ಆ ಹಾಸ್ಪಿಟಲ್ ಪಕ್ಕದ ಬೆಡ್ ಮೇಲೆ ಇರುವ ಈ ರೋಗಿ ಹೇಳ್ತಾನೆ, ಥ್ಯಾಂಕ್ಸ್ ದೇವರೇ, ನನಗಿನ್ನು ಪ್ರಾಣ ಆದ್ರೂ ಉಳಿಸಿಟ್ಟಿದೆಯಾ ಅನ್ನುತ್ತಾನೆ. ನಿಮ್ಗೇನು ಅರ್ಥ ಆಯ್ತು ಹೇಳಿ?
ರೋಗ ಬಂದ್ರು ಸಹ ರೋಗ ಉಳ್ಳವನೇನನ್ನು ತಾನೇ, ಥ್ಯಾಂಕ್ಸ್ ದೇವರೇ ನನಗಿನ್ನೂ ಪ್ರಾಣ ಆದ್ರೂ ಇದೆಯಲ್ಲವೇ, ಪಕ್ಕದವನು ಸತ್ತೋದನಲ್ಲವೇ. ಆಂಬ್ಯುಲೆನ್ಸ್ ನಲ್ಲಿ ಹೋಗುವವನನ್ನು ನೋಡಿ ಕುಂಟನು ಏನನ್ನು ತಾನೇ, ಥ್ಯಾಂಕ್ಸ್ ದೇವರೇ ಅವನು ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಿದ್ದಾನೆ, ನಾನು ಹೋಗ್ತಾ ಇಲ್ವಲ್ಲ. ರೆಸ್ಟೋರೆಂಟ್ ನಲ್ಲಿ ಊಟ ಮಾಡುವವನು ಯಾರಿಗೆ ನೋಡ್ತಾನೆ? ರೋಡ್ ಪಕ್ಕದಲ್ಲಿ ಊಟ ಮಾಡುವವನಿಗೆ ನೋಡಿ, ಥ್ಯಾಂಕ್ಸ್ ದೇವರೇ ಕನಿಷ್ಠ ರೆಸ್ಟೋರೆಂಟ್ ನಲ್ಲಿ ಊಟ ಮಾಡ್ತಿದ್ದೇನೆ ಅನ್ನುತ್ತಾನೆ. ರೋಡ್ ಪಕ್ಕದಲ್ಲಿ ಊಟ ಮಾಡುವವನು ಡಸ್ಟ್ಬಿನ್ ನಲ್ಲಿ ಅನ್ನ ಆರಿಸಿಕೊಂಡು ತಿನ್ನುವವನಿಗೆ ನೋಡಿ ಏನನ್ನುತ್ತಾನೆ, ಥ್ಯಾಂಕ್ಸ್ ದೇವರೇ ಕನಿಷ್ಠ ಹೊಟ್ಟೆ ತುಂಬಾ ಊಟ ಮಾಡುತ್ತಿದ್ದೇನೆ ಅನ್ನುತ್ತಾನೆ. ನಮ್ಮ ಜೀವಿತದಲ್ಲಿ ನಮಗಿಂತಲೂ ಕಡಿಮೆ ಸ್ಥಾನದಲ್ಲಿದ್ದವರನ್ನು ನೋಡುವಾಗ, ನಮಗಿಂತಲೂ ದೀನ ಸ್ಥಿತಿಯಲ್ಲಿರುವವರನ್ನು ಹೋಲಿಸಿಕೊಂಡು ನಾವು ನೋಡುವಾಗ ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸುತ್ತೇವೆ. ಆದರೆ ಯಾವಾಗ ನಮಗಿಂತಲೂ ಅಧಿಕವಾದವರನ್ನು, ನಮಗಿಂತಲೂ ಉನ್ನತವಾದವರನ್ನು ನಾವು ನೋಡುವಾಗ, ಹೋಲಿಸಿಕೊಳ್ಳುವಾಗ ಅತ್ಯಾಸೆಗೆ, ದುರಾಸೆಗೆ ಒಳಗಾಗ್ತೇವೆ. ದುರ್ಮಾರ್ಗತನದ ಕೆಲಸ ಮಾಡಲು ಕೈ ಹಾಕುತ್ತೇವೆ. ಅಂಥವರೊಂದಿಗೆ ಪೈಪೋಟಿ ಮಾಡಿ ಇರೋದನ್ನೆಲ್ಲ ಕಳೆದುಕೊಳ್ಳುತ್ತೇವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಸ್ವಲ್ಪ ಸಮೃದ್ಧಿ ಕ್ಷೇಮಕರವಾಗಿದೆ, ಶ್ರೇಷ್ಠಕರವಾಗಿದೆ. ಹೆಚ್ಚಾಗಿರುವುದಾದರೆ ಅದು ನಿಮಗೆ ಪ್ರಮಾದಕರವಾಗಿರುತ್ತೆ. ಅನಾರೋಗ್ಯ, ಆಪತ್ತು, ಅವಮಾನ ತರುತ್ತೆ ಎಂದು ಮರೆಯಬೇಡಿ. ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಂಡಿರಬೇಕಾದ ಕೆಲವು ಸಂತೃಪ್ತಿಗಳಿವೆ. ಆ ಸಂತೃಪ್ತಿಗಳು ಯಾವುದೆಂದು ಬೈಬಲ್ ಅಲ್ಲಿ ಚೆನ್ನಾಗಿ ಬರೆಯಲಾಗಿವೆ. 1 ಕೊರಿಂಥಿ 7ನೇ ಅಧ್ಯಾಯ 20ನೇ ವಚನ. ನಮ್ಮ ಕರೆಗಾಗಿ ಸಂತೃಪ್ತರಾಗಿರಬೇಕು. ದೇವರು ನಿಮಗೆ ಯಾವ ಕರೆಯಿಂದ ಕರೆದಿದ್ದಾರೋ ಅದರಲ್ಲಿ ಸಂತೃಪ್ತರಾಗಿರಿ. ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಯಾವ ಸೇವೆ ದೇವರು ನಿಮಗೆ ಕೊಟ್ಟಿದ್ದಾರೋ ಆ ಸೇವೆಯಲ್ಲಿ ನೀವು ತೃಪ್ತರಾಗಿ ಜೀವಿಸಿರಿ. ಸಭಾ ಸೇವೆಯಲ್ಲಿ ದೇವರು ಸ್ಥಾನ ಕೊಟ್ಟಿದ್ದಾರೋ ತೃಪ್ತಿಯಿಂದ ಜೀವಿಸಿರಿ. ಒಂದು ಸಂಸ್ಥೆಯ ರಿಪ್ರೆಸೆಂಟೇಟಿವ್ ಆಗಿ ಸ್ಥಾನ ಕೊಟ್ಟಿದ್ದಾರೋ ಅದರಲ್ಲಿ ತೃಪ್ತರಾಗಿ ಜೀವಿಸಿರಿ. ಇಲ್ಲವೇ ನಿಮ್ಮ ಸಂಸ್ಥೆಯ ವತಿಯಿಂದ ಒಂದು ಬ್ರಾಂಚ್ ಚರ್ಚಿಗೆ ಇನ್ಚಾರ್ಜ್ ಆಗಿದ್ದೀರಾ, ತೃಪ್ತರಾಗಿ ಜೀವಿಸಿರಿ. ಹಾಡು ಹಾಡಲು ಅವಕಾಶ ದೇವರು ಕೊಟ್ಟಿದ್ದಾರೋ ತೃಪ್ತಿಯಿಂದ ಜೀವಿಸಿರಿ. ಅಡಿಗೆ ಮಾಡುವ ಅವಕಾಶ ಕೊಟ್ಟಿದ್ದಾರೋ ತೃಪ್ತಿಯಿಂದ ಜೀವಿಸಿರಿ. ವಾಶ್ರೂಮ್ ಕ್ಲೀನ್ ಮಾಡುವ ಅವಕಾಶ ಕೊಟ್ಟಿದ್ದಾರೋ ತೃಪ್ತಿಯಿಂದ ಜೀವಿಸಿರಿ. ನೀವು ಹೊಂದಿಕೊಂಡಿರುವ ಕರೆಯ ಮೇರೆಗೆ ನೀವು ತೃಪ್ತಿಯಿಂದ ಜೀವಿಸಿರಿ ಎಂದು ದೇವರು ಹೇಳ್ತಿದ್ದಾರೆ. 2ನೇದಾಗಿ ಲೂಕನ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನ. ಕೊನೆಯ ಸಾಲನ್ನು ಎಲ್ಲರೂ ಅಂಡರ್ಲೈನ್ ಮಾಡಿಕೊಳ್ಳಿ. ನಿಮ್ಮ ಸಂಬಳಗಳಿಂದ ತೃಪ್ತಿ ಹೊಂದಿದವರಾಗಿ ಇರಬೇಕು. ಯಾವುದರಿಂದ ತೃಪ್ತರಾಗಬೇಕು? ನಿಮಗೆ ಬರುವ ಸಂಬಳಕ್ಕಾಗಿ ಅದರಿಂದ ನೀವು ತೃಪ್ತರಾಗಬೇಕು. ಅನವಶ್ಯಕವಾಗಿ ಅವರೊಂದಿಗೆ ಇವರೊಂದಿಗೆ ಹೋಲಿಸಿಕೊಳ್ಳಬಾರದು. ನನ್ನ ಸಂಬಳ ಎಷ್ಟು? 15,000 ರೂಪಾಯಿ. ಆದರೆ ಬೇರೆಯವರಿಗೆ ನೋಡುವಾಗ ಹೊಟ್ಟೆ ಉರಿಯುತ್ತೆ. ಯಾಕೆ? ಎದಕ್ಕಾಗಿ? ನಾನೇನೋ ಡಿಗ್ರಿ ಓದಿದ್ದೇನೆ, ಅವನೇನೋ 10th ಕ್ಲಾಸ್ ಫೇಲ್ ಆಗಿದ್ದಾನೆ, ಅವನ ಸಂಬಳ 30,000, ಆದ್ರೆ ನನಗೇನೋ 15,000 ಸಂಬಳ. ಅವನಿಗೆ ನೋಡಿದ್ರೆ ನನ್ನ ಹೊಟ್ಟೆ ಉರಿಯುತ್ತೆ. ಹಾಗೆ ಯಾಕೆ ನಿಮ್ಮ ಹೊಟ್ಟೆ ಉರಿಯುತ್ತೆ? ಅವನಿಗೆ ನೋಡಿದಕ್ಕೆ ಹೊಟ್ಟೆ ಉರಿಯುತ್ತೆ, ಅವನಿಗೆ ನೋಡದಿದ್ದರೆ ಹೊಟ್ಟೆ ತುಂಬಿಕೊಳ್ಳುತ್ತೆ. ಅರ್ಥವಾಯ್ತಾ? ನಮ್ಮ ಜೀವಿತದಲ್ಲಿ ಸಹಜವಾಗಿ, ಸಾಧಾರಣವಾಗಿ ನಾವು ಯಾವಾಗ ಅಸಂತೃಪ್ತಿಗೆ ಒಳಗಾಗ್ತೇವೆ ಗೊತ್ತಾ? ಇತರರೊಂದಿಗೆ ಹೋಲಿಸಿಕೊಳ್ಳುವಾಗ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಪ್ರಿಯರೇ, ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ, ಎಂದಿಗೂ ಹೋಲಿಸಿಕೊಳ್ಳಬೇಡಿ. ಒಂದು ವೇಳೆ ನೀವು ಹೋಲಿಸಿಕೊಳ್ಳಬೇಕಾದ್ರೆ ನಿಮಗಿಂತಲೂ ದೀನ ಸ್ಥಿತಿಯಲ್ಲಿರುವವರೊಂದಿಗೆ ಹೋಲಿಸಿಕೊಳ್ಳಿರಿ. ನಿಮಗಿಂತಲೂ ಅತ್ಯಂತ ಬಲಹೀನರಾಗಿರುವವರೊಂದಿಗೆ ಹೋಲಿಸಿಕೊಳ್ಳಿರಿ. ಈಗ ತಾನೇ ಹೇಳಿದೇನಲ್ಲವೇ, ಫುಟ್ಪಾತ್ ಮೇಲೆ ಊಟ ಮಾಡುವವನು ಯಾರೊಂದಿಗೆ ಹೋಲಿಸಿಕೊಂಡ? ಡಸ್ಟ್ಬಿನ್ ನಲ್ಲಿರುವ ಆಹಾರವನ್ನು ತಿನ್ನುವವನೊಂದಿಗೆ ಹೋಲಿಸಿಕೊಂಡು ದೇವರಿಗೆ ಥ್ಯಾಂಕ್ಸ್ ಹೇಳ್ದ. ರೆಸ್ಟೋರೆಂಟ್ ನಲ್ಲಿ ಊಟ ಮಾಡುವವನು ಯಾರೊಂದಿಗೆ ಹೋಲಿಸಿಕೊಂಡ? ಫುಟ್ಪಾತ್ ಮೇಲೆ ಊಟ ಮಾಡುವವನೊಂದಿಗೆ ಹೋಲಿಸಿಕೊಂಡು ಥ್ಯಾಂಕ್ಸ್ ಹೇಳ್ತಾನೆ. ಅಯ್ಯೋ, ಸ್ಟಾರ್ ಹೋಟೆಲ್ ನಲ್ಲಿ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, AC ರೂಮ್ ಅಲ್ಲಿ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ಕೊಳ್ಳಲಿಲ್ಲ. ವೀಲ್ ಚೇರ್ ಮೇಲೆ ಹೋಗುವವನು ಯಾರೊಂದಿಗೆ ಹೋಲಿಸಿಕೊಂಡು ತೃಪ್ತನಾಗ್ತಾನೆ? ಆಂಬ್ಯುಲೆನ್ಸ್ ನಲ್ಲಿ ಪ್ರಮಾದಕರವಾದಂತಹ ಸ್ಥಿತಿಯಲ್ಲಿ ಹೋಗುವ ಆ ಆಂಬ್ಯುಲೆನ್ಸ್ ನಲ್ಲಿರುವ ರೋಗಿಯನ್ನು ನೋಡಿ, ದೇವರೇ ವೀಲ್ ಚೇರ್ ಇದೆ, ವೀಲ್ ಚೇರ್ ನಲ್ಲಿ ಹೋಗ್ತಿದ್ದೇನೆ, ಅವನಿಗೆ ಆಂಬ್ಯುಲೆನ್ಸ್ ನಲ್ಲಿ ತಕೊಂಡು ಹೋಗ್ತಿದ್ದಾರೆ, ಏನಾಗಿದೆಯೋ ಗೊತ್ತಿಲ್ಲ, ಥ್ಯಾಂಕ್ಸ್ ದೇವರೇ ಅನ್ನುತ್ತಾನೆ. ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆದ ಪೇಷಂಟ್ ಯಾರನ್ನು ನೋಡಿ ದೇವರಿಗೆ ವಂದನೆ ಸಲ್ಲಿಸ್ತಾನೆ. ನನಗೆ ಯಾಕೆ ಕೊಟ್ಟಿದೇವರೇ ಈ ರೋಗ, ನನಗೆ ಯಾಕೆ ಈ ವ್ಯಾಧಿ ಕೊಟ್ಟಿದೇವರೇ ಎಂದು ಅಳಲಿಲ್ಲ. ಪಕ್ಕದಲ್ಲಿರುವ ಪೇಷಂಟ್ ಸತ್ತಾಗ ಅವನ ಡೆಡ್ ಬಾಡಿ ತೆಗೆದುಕೊಂಡು ಹೋಗುವಾಗ ತನ್ನ 2 ಕೈಗಳನ್ನು ಜೋಡಿಸಿ, ಥ್ಯಾಂಕ್ಸ್ ದೇವರೇ, ಇನ್ನೂ ನನ್ನ ಪ್ರಾಣವನ್ನು ಉಳಿಸಿದ್ದೀರಿ, ಇನ್ನೂ ನನಗೆ ಜೀವಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಥ್ಯಾಂಕ್ಸ್ ದೇವರೇ ಅನ್ನುತ್ತಾನೆ. ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ನಿಮಗಿಂತ ಉನ್ನತವಾದವರೊಂದಿಗೆ ಹೋಲಿಸಿಕೊಂಡಾಗ ಯಾವಾಗ ನೋಡಿದ್ರು ಅಳ್ತಾ ಇರ್ತೀರಿ, ಯಾವಾಗ ನೋಡಿದ್ರು ಬೇಸರಗೊಳ್ಳುತ್ತಾ ಇರ್ತೀರಿ, ಪ್ರಯಾಸ ಪಡ್ತಾ ಇರ್ತೀರಿ. ಅವರೊಂದಿಗೆ ಇವರೊಂದಿಗೆ ಹೋಲಿಸಿಕೊಂಡು ಎಲ್ಲ ಇದ್ದಾಗಿಯೂ ನೀವು ಏನೋ ಅನುಭವಿಸಲಾರದವರಾಗಿರ್ತೀರಿ. ಒಂದು ಉದಾಹರಣೆ ಹೇಳ್ತೇನೆ ಕೇಳಿ. ಹೆಂಡತಿ ಅಕ್ಕಿ ಆರಿಸುತ್ತಾ ಇದ್ದಳು. ಗಂಡ ಉದ್ಯೋಗಕ್ಕೆ ಹೋಗಿದ್ದ. ಪಕ್ಕದ ಮನೆಯಳು ಬರ್ತಾಳೆ, ಅಕ್ಕ ನನ್ನ ಗಂಡ ಟಿವಿ ಕೊಂಡ್ಕೊಂಡಿದ್ದಾರೆ, ಒಮ್ಮೆ ಬಂದು ನೋಡು.
ಎಂದು ಹೇಳಿ ಪಕ್ಕದ ಮನೆಗೆ ಕರೆದೊಯ್ದು ಆ ಟಿವಿ ತೋರಿಸ್ತಾಳೆ. ಹೆಂಡತಿಗೆ ಮೈ ಉರಿತೆ, ನನ್ನ ಗಂಡ ಬರ್ತಾನೆ, ಅವನಿಗೆ ಹೇಳ್ತೇನೆ ಬಿಡಿ ಅಂದ್ಕೊಂಡಾಗ ಗಂಡ ಮುಖವೆಲ್ಲ ಮುದುರಿಸಿಕೊಂಡು ಕೂತ್ಕೊಂಡಿದ್ದಳು. ಏನಾಯ್ತು ಅಂತ ಕೇಳಿದ್ರೆ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನಾಳೆ ಬರ್ತಾ ಬರ್ತಾ ಟಿವಿ ತಕೊಂಡ್ ಬನ್ನಿ ಎಂದು ಹೇಳಿದ್ರೆ, ಈಗ ಸಡನ್ ಆಗಿ ಟಿವಿ ಹಾಕ್ಬೇಕು ಕಣೆ, ಎಲ್ಲಿಂದ ತರಲಿ ಅಂದ್ರೆ, ಏನ್ ಮಾಡ್ತಿರೋ ಗೊತ್ತಿಲ್ಲ ನನಗೆ, ಪಕ್ಕದ ಮನೆಯವನನ್ನು ನೋಡು, ತನ್ನ ಹೆಂಡತಿ ಒಬ್ಳೆ ಮನೆಯಲ್ಲಿ ಖಾಲಿಯಾಗಿ ಕೂತ್ಕೊಳ್ತಾಳೆ ಅಂದ್ಕೊಂಡು ಟಿವಿ ತಂದಿದ್ದಾನೆ. ಆಯ್ತು ಸರಿ ಅಂತ ಹೇಳಿ ಸಾಲ ಮಾಡಿ ಟಿವಿ ಕೊಂಡ್ಕೊಂಡು ಬಂದ. ಅಷ್ಟರೊಳಗೆ ಎದುರುಗಡೆ ಮನೆಯವಳು ಬರ್ತಾಳೆ. ಬಂದು ಅಕ್ಕ ಒಮ್ಮೆ ಮನೆಗೆ ಬಾ. ಎದಕ್ಕಾಗಿ ಅಂದ್ರೆ, ನನ್ ಗಂಡ ಫ್ರಿಡ್ಜ್ ಕೊಂಡ್ಕೊಂಡಿದ್ದಾನೆ ಅಕ್ಕ. ಹೋಗಿ ನೋಡ್ಕೊಂಡು ಬಂದು ಮತ್ತೆ ಮುಖವೆಲ್ಲ ಮುದುರಿಸಿಕೊಂಡು ಕೂತ್ಕೊಳ್ತಾಳೆ. ಗಂಡ ಏನೋ ಖುಷಿಯಾಗಿ ಟಿವಿ ತಕೊಂಡು ಬಂದು, ತಂದೆ ಬಂದೆ ಎಂದು ಹೇಳ್ತಾ, ಬಂದೆ ತಂದೆ ಅಂತ ಹೇಳಿ ಟಿವಿ ಕೆಳಗಿಳಿಸುತ್ತಾನೆ. ಮುಖ ಮಾತ್ರ ಆ ಕಡೆ ತಿರುಗಿಸಿಕೊಂಡು ಕೂತಿದಳು. ಅದೇನು ಮುಖ ಮುದುರಿಸಿಕೊಂಡು ಕೂತ್ಕೊಂಡಿದಿ, ಟಿವಿ ಬೇಕಂದ್ರೆ ಟಿವಿ ತಂದೆ, ಯಾರಿಗ್ ಬೇಕು ನಿನ್ನ ಟಿವಿ ಅಂದಳು. ಫ್ರಿಡ್ಜ್ ಬೇಕು. ಅದೇನು ಫ್ರಿಡ್ಜ್ ಬೇಕು ಅನ್ನುತ್ತಾ ಇದಿ, ಅಗೋ ಎದುರುಗಡೆ ಮನೆಯವರು ಫ್ರಿಡ್ಜ್ ಕೊಂಡ್ಕೊಂಡಿದ್ದಾರೆ. ಸಾಮಾನ್ಯ ಫ್ರಿಡ್ಜ್ ಅಲ್ಲ, ಡಬಲ್ ಡೋರ್ ಫ್ರಿಡ್ಜ್. ನಾಳೆ ಬರ್ತಾ ಬರ್ತಾ ಟ್ರಿಬಲ್ ಡೋರ್ ಫ್ರಿಡ್ಜ್ ತಾ. ಈ ಗಂಡನಿಗೆ ಏನ್ ಅರ್ಥ ಆಗದೆ, ಕೆಲವೊಂದು EMI ಸ್ಕೀಮ್ ಇರುತ್ತೆ ಅಲ್ಲವೇ ಪಾಪ. ಮರು ದಿವ್ಸ ಸ್ಕೀಮ್ ನಲ್ಲಿ ಫ್ರಿಡ್ಜ್ ತಂದ. ಅಷ್ಟರೊಳಗೆ ಮತ್ತೊಬ್ಬಳು ಬಂದು, ಅಕ್ಕ ನನ್ನ ಮನೆಗೆ ಬರುವಿಯಾ, ನನ್ನ ಗಂಡ ನಾನು ಆರಾಮಾಗಿ ಕೂತ್ಕೊಂಡು ಟಿವಿ ನೋಡಲು ಸೋಫಾ ಕೊಂಡ್ಕೊಂಡು ತಂದಿದ್ದಾನೆ, ನೋಡಿ ಎಷ್ಟು ಚೆನ್ನಾಗಿದೆ ಸೋಫಾ ಮೇಲೆ ಆರಾಮಾಗಿ ಕೂತ್ಕೊಂಡು ಟಿವಿ ನೋಡಬಹುದು ಎಂದು ಹೇಳಿ ಸೋಫಾ ತೋರಿಸಿದಳು. ಈಕೆ ಗಂಡ ಟಿವಿ ತರ್ತಾನೆ, ಫ್ರಿಡ್ಜ್ ತರ್ತಾನೆ. ಈಗ ಮತ್ತೆ ಮುಖ ಮುದುರಿಸಿಕೊಂಡು ಕೂತ್ಕೊಂಡಾಗ, ಏನಾಗಿದೆ ಅಂದಾಗ, ಟಿವಿ ಹೇಗ್ ನೋಡ್ಬೇಕು, ಕೆಳಗ್ ಕೂತ್ಕೊಂಡು ನೋಡ್ಬೇಕು, ಎಲ್ಲಿದೆ ಸೋಫಾ, ಈಗ ಮತ್ತೆ ಸೋಫಾ ಅನ್ನತೀಯ, ಇಲ್ಲ ಸೋಫಾ ತರ್ತೀರೋ ಇಲ್ಲವೋ ಹೇಳಿ. ರಾತ್ರಿ ಮನೆಗೆ ಗಂಡ ಬರ್ತಾನೆ ಪ್ರಿಯರೇ, ಸೋಫಾ ಏನೂ ತರಲಿಲ್ಲ. ಹೆಂಡತಿ ಜಗಳದ ಮೇಲೆ ಜಗಳ ಮಾಡ್ತಾಳೆ. ಓಲು ತಕೊಂಡು ಸಾಯುವಷ್ಟು ಹೆಂಡತಿಗೆ ಹೊಡೆಯುತ್ತಾನೆ. ಆಗ ಹೆಂಡತಿ, ನಿನ್ ಕೈ ಬಿದ್ದೋಗ್ಲಿ ಕಾಲ್ ಬಿದ್ದೋಗ್ಲಿ ನನ್ಗೆ ಯಾಕೆ ಹೊಡೆಯುತ್ತಿ ಅಂದಾಗ, ಗಂಡ ಏನ್ ಹೇಳ್ತಾನೆ ಗೊತ್ತಾ, ನಾನ್ ಬರ್ತಿರುವಾಗ ಆ ಮೂಲೆ ಮನೆಯ ಗಂಡನು ತನ್ನ ಹೆಂಡತಿಗೆ ಸಾಯುವಷ್ಟು ಹೊಡೆಯುತ್ತಿದ್ದ, ಅದಕ್ಕೆ ನಾನು ನಿನ್ಗೆ ಸಾಯುವಷ್ಟು ಹೊಡೆಯುತ್ತಿದ್ದೇನೆ. ಈ ಪಕ್ಕದ ಮನೆಯವರು ಟಿವಿ ತಂದುಕೊಂಡಿದ್ದಾರೆ, ಅದಕ್ಕೆ ನನಗೂ ಟಿವಿ ತಾ ಅಂತ ಹೇಳಿದೆ. ಎದುರುಗಡೆ ಮನೆಯವರು ಫ್ರಿಡ್ಜ್ ಕೊಂಡ್ಕೊಂಡಿದ್ದಾರೆ ಅಂತ ಹೇಳಿ ನನಗೂ ಫ್ರಿಡ್ಜ್ ತರ್ಲಿಕ್ಕೆ ಹೇಳಿದೆ. ಅವರೇನೋ ಸೋಫಾ ಕೊಂಡ್ಕೊಂಡಿದ್ದಾರೆ ಅಂತ ಹೇಳಿ ಸೋಫಾ ತಾ ಅಂದೆ. ಆ ಮೂಲೆಯಲ್ಲಿರುವ ಮನೆಯವನೇನೋ ಹೆಂಡತಿಗೆ ಸಾಯುವಷ್ಟು ಹೊಡೆಯುತ್ತಿದ್ದಾನೆ, ಈಗ ನಾನು ಕೂಡ ಹೊಡಿತಿದ್ದಾನೆ. ಮತ್ತೊಬ್ಬನ ಹೆಂಡತಿಗೆ ಬಿಟ್ಟಿದ್ದಾನೆ, ನಿನಗೂ ಬಿಟ್ಟುಬಿಡುತ್ತೇನೆ, ಪೀಡ ಹೊರಟು ಹೋಗುತ್ತೆ ಅನ್ನುತ್ತಾನೆ. ಯಾಕೆ ತಾನೇ ಪ್ರಶಾಂತವಾಗಿರುವ ಈ ಕುಟುಂಬ ಒಡೆದು ಹೋಗುವಂತಹ ಸ್ಥಿತಿಗೆ ಬಂತು ಗೊತ್ತಾ? ಅತಿ ಆಸೆ ಕೋರಿಕೆಗಳಿಂದ. ಬೈಬಲ್ ಹೇಳುತ್ತದೆ, ಮನಸ್ಸು ಬಗೆ ಬಗೆಯಾಗಿ ಬಯಸುವುದಕ್ಕಿಂತಲೂ ಏನಂತೆ, ಮನಸ್ಸು ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತಲೂ ಕಣ್ಣು ಮುಂದೆ ಇರುವುದನ್ನು ಅನುಭವಿಸುವುದೇ ಲೇಸು. ಪ್ರಸಂಗಿ ಪುಸ್ತಕ 6ನೇ ಅಧ್ಯಾಯ 9ನೇ ವಚನ. ಮನಸ್ಸು ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದುರಿಗಿರುವುದನ್ನು ಅನುಭವಿಸುವುದೇ ಲೇಸು. ಈ ದಿನ ನಮ್ಮಲ್ಲಿ ಅನೇಕರ ಮನಸ್ಸು ಒಂದು ಸ್ಥಳದಲ್ಲಿ ಇರ್ತಾ ಇಲ್ಲ, ಕಂಡ ಕಡೆಯಲ್ಲೆಲ್ಲ ತಿರುಗಾಡ್ತಾ ಇದೆ. ಅವ್ರ ಮನೆಗೆ, ಇವ್ರ ಮನೆಗೆ, ಅವರ ಬಳಿಗೆ, ಇವರ ಬಳಿಗೆ. ಅವ್ರಿಗಿರೋದು ನನಗೂ ಬೇಕು. ಅದು ಬೇಡ ಪ್ರಿಯರೇ, ನಿಮಗಿರೋದು ಸಾಕು. ಯಾವುದೆಲ್ಲ ನಿಮಗಿದೆಯೋ ಅದರ ನಿಮಿತ್ತ ನೀವು ಆನಂದಗೊಳ್ಳದೇ ಇರೋದಾದ್ರೆ, ಯಾವುದನ್ನು ಕೋರಿಕೊಳ್ತಾ ಇದ್ದೀರೋ ಅದಕ್ಕಾಗಿ ನೀವು ಆನಂದಿಸಲು ಸಾಧ್ಯವೇ ಇರಲ್ಲ. ನನ್ನ ಮಾತು ನಿಮ್ಗೇನಾದರೂ ಅರ್ಥವಾಯ್ತಾ? ಕೇಳಿ ಪ್ರಿಯರೇ, ಈ ದಿನ ನೀವು ಏನೆಲ್ಲ ಹೊಂದಿಕೊಂಡಿದ್ದೀರೋ ಅದಕ್ಕಾಗಿ ನೀವು ಸಂತೃಪ್ತಿಯಿಂದ ಜೀವಿಸ್ಲಿಕ್ಕಾಗದಿದ್ದರೆ, ನೀವು ಏನೆಲ್ಲ ಕೋರಿಕೊಳ್ತಾ ಇದ್ದೀರೋ ಅದನ್ನು ನೀವು ಹೊಂದಿಕೊಂಡ್ರು ಸಹ ತೃಪ್ತರಾಗಿರೋ ಚಾನ್ಸ್ ಇರೋದೇ ಇಲ್ಲ. ಯಾಕೆಂದರೆ ಈ ತೃಪ್ತಿ ಎನ್ನುವಂಥದ್ದು ದೇವರು ಕೊಡುವಂತಹ ಮಹಾ ದೊಡ್ಡ ಭಾಗ್ಯವಾಗಿದೆ. ಅದು ಇಲ್ಲದಂಥವನಿಗೆ ಏನಿದ್ರೂ ಸಹ ಗುಣಗುಟ್ಟುತ್ತಲೇ ಇರುತ್ತಾನೆ, ಅಳುತ್ತಲೇ ಇರುತ್ತಾನೆ. ಕೇಳ್ತಿದ್ದೇನೆ, ಈ ದಿನ ನಮ್ಮಲ್ಲಿ ಎಷ್ಟು ಜನರಿಗೆ ತೃಪ್ತಿ ಇದೆ, ತೃಪ್ತಿ ಉಳ್ಳಂತಹ ಜೀವಿತವಿದೆ. ನನಗಿದು ಸಾಕು, ನಮಗಿಷ್ಟು ಸಾಕು, ಇರೋದೇ ಸಾಕು ಎಂದು ಹೀಗೆ ಇರುವಂತದ್ದರ ಮೇರೆಗೆ ತೃಪ್ತರಾಗಿ ಜೀವಿಸುವಂತವರು ನಮ್ಮ ಮಧ್ಯದಲ್ಲಿ ಎಷ್ಟು ಜನ ಇದ್ದೀರಿ? ಬೈಬಲ್ ನಲ್ಲಿ ಇಸ್ರಾಯೇಲ್ಯರು ಬಹಳವಾಗಿ ಆಶಿಸ್ತಾರೆ, ಬಹಳವಾಗಿ ಬಯಸ್ತಾರೆ. ಏನೆಂದು ತೋರಿಸ್ತೇನೆ ಬನ್ನಿರಿ. ಕೀರ್ತನೆಗಳು 106ನೇ ಅಧ್ಯಾಯ ವಚನ 14 ಮತ್ತು 15 ಓದುತ್ತೇನೆ ಕೇಳಿ. ಅರಣ್ಯದಲ್ಲಿ ಅವರು ಬಹಳಷ್ಟು ಆಶಿಸಿದ್ರು. ಈ ದಿನ ನಮ್ಮ ಮಧ್ಯದಲ್ಲಿಯೂ ಕೆಲವರು ಬಹಳ ಆಶಿಸುತ್ತಿದ್ದಾರೆ. ನಿಮ್ಮ ಸ್ಥಿತಿಯನ್ನು ಮರೆತು, ನಿಮ್ಮ ಗತಿಯನ್ನು ಮರೆತು, ನಿಮ್ಮ ಸಂಬಳವನ್ನು ಮರೆತು, ನಿಮ್ಮ ಕುಟುಂಬ ವ್ಯವಸ್ಥೆಯನ್ನು ಮರೆತು ಹೋಗಿ, ನಿಮ್ಮ ಜವಾಬ್ದಾರಿಕೆಯನ್ನು ಮರೆತು ಹೋಗಿ, ಅವರನ್ನು ನೋಡಿ ಇವರನ್ನು ನೋಡಿ ಬಗೆ ಬಗೆಯ ಆಸೆಯೊಂದಿಗೆ ಬಹಳಷ್ಟು ಕೋರಿಕೊಳ್ತಾ ಇದ್ದೀರಿ. ಒಂದು ದಿನ ಅಂತೆ ಹುಲಿಯನ್ನು ನೋಡಿ ನರಿ ಮೈ ಮೇಲೆಲ್ಲ ಬರೆ ಹಾಕಿಕೊಂಡಿತಂತೆ. ಏನ್ ಸಿಕ್ಕಿತು ಹೇಳಿ? ಬರೆಗಳೇ ಸಿಕ್ಕಿತು. ನಿಮ್ಮ ಸ್ಥಿತಿ ಏನೆಂದು ಮರೆತು ಹೋಗಿ, ಗತಿ ಏನೆಂದು ಮರೆತು ಹೋಗಿ, ನಿಮಗೆ ಬರುವ ಸಂಬಳ ಎಷ್ಟೆಂದು ಮರೆತು ಹೋಗಿ, ನೀವಿರುವ ಮನೆ ಎಂತದೆಂದು ಮರೆತು ಹೋಗಿ, ಅವರನ್ನು ನೋಡಿ ಇವರನ್ನು ನೋಡಿ ಅವರೊಂದಿಗೆ ಹೋಲಿಸಿಕೊಂಡು, ಗಂಡನೊಂದಿಗೆ ಹೆಂಡತಿಯೊಂದಿಗೆ ಜಗಳವಾಡಿ ಏನ್ ಸಾಧಿಸ್ತಾ ಇದ್ದೀರಿ? ಅದು ಬೇಕು, ಇದು ಬೇಕು, ಅದನ್ನು ಕೊಡಿಸ್ರಿ, ಇದನ್ನು ಕೊಡಿಸ್ರಿ, ನಾವು ಹಾಗಿರ್ಬೇಕು, ನಾವು ಹೀಗಿರ್ಬೇಕು ಎಂದು ಹೀಗೆ ನಿಮ್ಮ ಸ್ಥಿತಿಗತಿಯನ್ನು ನೀವು ಮರೆತು ಹೋಗಿ, ಒಂದು ವೇಳೆ
ಅಧಿಕವಾಗಿ ಆಶಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಉಳಿಯುವಂಥದ್ದು ಬೇಸರ ಮಾತ್ರವೇ, ಆವೇಶ ಮಾತ್ರವೇ, ಸಂತೋಷವಿಲ್ಲದ ದೌರ್ಭಾಗ್ಯದ ಸ್ಥಿತಿ ಮಾತ್ರವೇ ಎಂದು ಮರೆಯಬೇಡಿರಿ. ಅರಣ್ಯದಲ್ಲಿ ಇಸ್ರಾಯೇಲರು ಬಹಳವಾಗಿ ಆಶಿಸಿದರು. ಇನ್ನೇನು ಮಾಡಿದ್ರಂತೆ? ಮರುಳು ಕಾಡಿನಲ್ಲಿ ದೇವರನ್ನು ಶೋಧಿಸಿದರು. ಏನೂ ಇಲ್ಲದ ಸ್ಥಳದಲ್ಲಿ ದೇವರು ಮನ್ನಾ ಕೊಟ್ಟು ಪೋಷಿಸಿದರೆ, ಏನೂ ಇಲ್ಲದ ಸ್ಥಳದಲ್ಲಿ ಬಂಡೆಯೊಳಗಿಂದ ನೀರು ಬರಮಾಡಿ ದೇವರು ಅವರ ದಾಹ ತೀರಿಸಿದ್ರೆ, ಏನೂ ಇಲ್ಲದ ಸ್ಥಳದಲ್ಲಿ ಅಗ್ನಿ ಸ್ತಂಭವಾಗಿ ದೇವರಿದ್ರೆ, ಅಂದ್ರೆ ಅಗ್ನಿ ಸ್ತಂಭವಾಗಿ ಇಸ್ರಾಯೇಲರಿಗೆ ಬೆಳಕು ಕೊಟ್ರು, ಮೇಘ ಸ್ತಂಭವಾಗಿದ್ದು ಅವರಿಗೆ ನೆರಳು ಕೊಟ್ರು. ಈ ರೀತಿ ಅರಣ್ಯದಲ್ಲಿ ಇಸ್ರಾಯೇಲರನ್ನು ನಡೆಸುವಾಗ ಅವರಿಗೆ ಯಾವುದೆಲ್ಲ ನೆನಪಿಗೆ ಬಂತು? ಹೀರೆಕಾಯಿಗಳು ನೆನಪಿಗೆ ಬಂದುವಂತೆ, ಸೌತೆಕಾಯಿ ನೆನಪಿಗೆ ಬಂದುವಂತೆ, ಮಾಂಸ ನೆನಪಿಗೆ ಬಂತಂತೆ. ಅವರನ್ನು ನೋಡಿ, ಇವರನ್ನು ನೋಡಿ ಮಾಂಸ ಅಪೇಕ್ಷೆ ಉಳ್ಳವರಾಗಿ ದೇವರನ್ನೇ ಪರೀಕ್ಷಿಸಿದ್ರು. ಕೇಳಿ ಸಹೋದರ ಸಹೋದರಿಯರೇ, ದೇವರು ನಿಮ್ಗೇನ್ ಕೊಟ್ಟಿದ್ದಾರೋ ಅದರಲ್ಲಿ ತೃಪ್ತರಾಗಿ ಜೀವಿಸಿರಿ. ಒಂದು ಸಣ್ಣ ಉದ್ಯೋಗ ಕೊಟ್ಟಿದ್ದಾರೋ, ಆ ಸಣ್ಣ ಉದ್ಯೋಗದಲ್ಲಿ ಬರುವ ಸಂಬಳ ಎಷ್ಟೇ ಇರಲಿ, ಆ ಸಂಬಳದಲ್ಲಿ ತೃಪ್ತಿಯಿಂದ ಜೀವಿಸುವುದನ್ನು ಆರಂಭಿಸಿರಿ. ಸೈನಿಕರೇ, ನಿಮಗೆ ಸಿಗುವ ಸಂಬಳದಲ್ಲಿ ತೃಪ್ತರಾಗಿ ಬದುಕಿರಿ. ಹಾಗೆ ಮಾಡದೆ ಅತಿ ಆಸೆ ಉಳ್ಳವರಾಗಿ ನಿಮ್ಮ ಮನಸ್ಸು ಒಂದು ಕಡೆ ಸ್ಥಿರವಾಗಿರಲು ಬಿಡದೆ ಎಲ್ಲೆಡೆ ತಿರುಗಾಡುತ್ತಿರೋದಾದ್ರೆ ದೇವರೇನು ಹೇಳ್ತಾರೆ ಕೇಳಿ. ಅರಣ್ಯದಲ್ಲಿ ಇಸ್ರಾಯೇಲರು ಬಹಳವಾಗಿ ಆಶಿಸಿದ್ರು. ಮರುಳು ಕಾಡಿನಲ್ಲಿ ದೇವರನ್ನು ಅವರು ಪರೀಕ್ಷಿಸಿದ್ರು. ಅವರು ಕೋರಿಕೊಂಡದ್ದನ್ನೆಲ್ಲ ದೇವರು ಅವರಿಗೆ ಕೊಟ್ಟರು. ನಿಮಗೆ ಮಾಂಸ ಬೇಕು, ನಿಮಗೆ ಮಾಂಸ ಬೇಕು ಎಂದು ಹಠ ಹಿಡಿದಾಗ ದೇವರು ಅವರಿಗೆ ಮಾಂಸ ಕೊಟ್ರು. ದೇವದೂತರು ಊಟ ಮಾಡುವಂತಹ ಮನ್ನವನ್ನು ದೇವರು ಆ ಇಸ್ರಾಯೇಲರಿಗೆ ಕೊಟ್ರೆ ಅದು ರುಚಿಯಾಗಿರಲಿಲ್ಲ ಅಂತೆ. ಯಾವಾಗ ನೋಡಿದ್ರು ಮನ್ನವು, ಇದೇ ಮನ್ನ ತಿನ್ಬೇಕು, ಇದೇ ಮನ್ನ ತಿನ್ಬೇಕು, ನಮಗೆ ಮಾಂಸ ಜ್ಞಾಪಕಕ್ಕೆ ಬರ್ತಿದೆ, ನಮಗೆ ಮಾಂಸ ಬೇಕು, ನಮಗೆ ಮಾಂಸ ಬೇಕು. ಇವರು ಒಮ್ಮೆ ಐಗುಪ್ತದಲ್ಲಿ ಬಂದಿ ಆಳುಗಳಾಗಿ ಜೀವಿಸುವಾಗ ಗಂಜಿ ಅನ್ನ ತಿನ್ನುತ್ತಾರೆ. ಇವರು ಒಂದ್ ಹೊತ್ತು ತಿಂದ್ರೆ ಒಂದ್ ಹೊತ್ತು ಉಪವಾಸವಿರ್ತಾ ಇದ್ರು. ದಿಕ್ಕು ದಸೆ ಇಲ್ಲದೆ ಜೀವಿಸಿದ್ರು. 2 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಲಾರದ ದೌರ್ಭಾಗ್ಯ ಸ್ಥಿತಿಯಲ್ಲಿ, ದೀನ ಸ್ಥಿತಿಯಲ್ಲಿ, ಹೀನ ಸ್ಥಿತಿಯಲ್ಲಿ ಬಂದಿ ಆಳುಗಳಾಗಿ ಬಳಲುತ್ತಾ ದೇವರಿಗೆ ಕಣ್ಣೀರಿನಿಂದ ಮೊರೆ ಇಟ್ಟರೆ ದೇವರು ಕನಿಕರಿಸಿ ಅವರನ್ನು ಬಿಡಿಸಲು ಮೋಶೆಯನ್ನು ಕಳಿಸಿ ಅರಣ್ಯದಲ್ಲಿ ಅವರನ್ನು ದೇವದೂತರು ಊಟ ಮಾಡುವ ಮನ್ನದಿಂದ ಅವರನ್ನು ಪೋಷಿಸಿದ್ರೆ, ಆ ಇಸ್ರಾಯೇಲರು ಏನ್ ಹೇಳ್ತಾರೆ ಗೊತ್ತಾ? ನಮಗೆ ಮಾಂಸ ಬೇಕು. ಯಾವಾಗ ನೋಡಿದ್ರು ಈ ಮನ್ನ ಯಾರು ತಿನ್ನುತ್ತಾರೆ? ನಮ್ಗೆ ಮಾಂಸ ಬೇಕು, ಮಾಂಸ ಬೇಕು ಅನ್ನುತ್ತಾರೆ. ನಮ್ಗೆ ಆ ದಿನಗಳು ಜ್ಞಾಪಕಕ್ಕೆ ಬರ್ತಿವೆ, ಐಗುಪ್ತದಲ್ಲಿದ್ದ ದಿನಗಳು ಜ್ಞಾಪಕಕ್ಕೆ ಬರ್ತಿವೆ. ಆಗ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೆವು, ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೆವು, ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೆವು ಅನ್ನುತ್ತಾರೆ. ನಿಜವಾಗ್ಲೂ ಇವರು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು? ಅದು ನಿಜವೋ? ಅಮ್ಮ ಸಹೋದರಿಯರೇ ಕೇಳ್ರಿ. ಒಬ್ಬ ನಿಮ್ಮ ಅಣ್ಣನಂತೆ, ಒಬ್ಬ ಸಹೋದರನಂತೆ ಒಂದು ಮಾತು ಹೇಳ್ತೇನೆ ಕೇಳಿ. ಮದುವೆಗಿಂತ ಮುಂಚೆ ನಮ್ಗೆ ಎಷ್ಟು ಜೊತೆ ಬಟ್ಟೆಗಳಿದ್ವು? ಒಂದು ಸಾರಿ ಆಲೋಚಿಸಿ. ಮದುವೆ ಆಗೋದಕ್ಕಿಂತ ಮುಂಚೆ ನಮ್ಗೆ ಎಷ್ಟು ಸೀರೆಗಳಿದ್ವು? ನಮ್ಮ ತಂದೆ ಪ್ರತಿ ಬರ್ತ್ಡೇಗೆ, ಪ್ರತಿ ಕ್ರಿಸ್ಮಸ್ಗೆ, ಪ್ರತಿ ಈಸ್ಟರ್ಗೆ ರೇಷ್ಮೆ ಸೀರೆ ಕೊಂಡ್ಕೊಳ್ಳಲಿಕ್ಕಾಯ್ತೋ? ಕೊಂಡ್ಕೊಳ್ಳಲಿಕ್ಕಾಗ್ಲಿಲ್ಲ. ನಿಮ್ ತಂದೆಯೊಂದಿಗೆ ಜಗಳವಾಡಿದ್ದೀರಾ? ಒಂದು ದಿನವೂ ಕೂಡ ಜಗಳವಾಡಿಲ್ಲ. ಎಷ್ಟು ಮಕ್ಕಳಿಗಂತ ನಮ್ಮ ಅಪ್ಪ ಕೊಂಡ್ಕೊಳ್ತಾರೆ? ಯಶ್, ನಿಮ್ಗೆ ಸ್ಕೂಟಿ ಕೊಡಿಸ್ಲಿಕ್ಕಾಯ್ತೋ? ಎಲ್ಲರ ವಿಷಯದಲ್ಲಿ ಹಾಗೆಲ್ಲದಿದ್ರು ಕೆಲವರ ವಿಷಯದಲ್ಲಿ ನಿಮ್ಮ ಕೋರಿಕೆ ತೀರಿಸ್ಲಿಕ್ಕಾಯ್ತೋ? ನಿಮ್ಮ ಕಾಲೇಜ್ ಫೀಸ್ ಕಟ್ಲಿಕ್ಕಾಯ್ತೋ? ಕಾಲೇಜ್ ಫೀಸ್ ಕಟ್ಟಲು ಎಷ್ಟೋ ಪ್ರಯಾಸ ಪಟ್ರಲ್ಲವೇ? ನಿಮ್ಮ ತಂದೆ ನಿಮಗಾಗಿ ಮನೆ ಕೊಂಡ್ಕೊಳ್ಳಲು ಸಾಧ್ಯವಾಯ್ತೋ? ಕಾರ್ ಕೊಂಡ್ಕೊಳ್ಳಲು ಸಾಧ್ಯವಾಯ್ತೋ? ಒಮ್ಮೆ ಆಲೋಚಿಸಿ. ಮದುವೆ ಆಗೋದಕ್ಕಿಂತ ಮುಂಚೆ ಇದೆಲ್ಲ ತಂದೆ ಎಲ್ಲಿಂದ ತರ್ತಾರೆ? ಹೇಗೆ ತರ್ತಾರೆ? ಬೆವರು ಸುರಿಸಿ ದುಡಿತಿದ್ದಾರೆ. ನನಗೆ ಹೇಗೆ ಕಾರ್ ಕೊಡಿಸಲು ಸಾಧ್ಯ? ಮನೆ ಕೊಡಿಸಲು ಹೇಗೆ ಸಾಧ್ಯ? ರೇಷ್ಮೆ ಸೀರೆ ಕೊಡಿಸಲು ಹೇಗೆ ಸಾಧ್ಯ? ಬಂಗಾರ ಕೊಡಿಸಲು ಹೇಗೆ ಸಾಧ್ಯ ಎಂದು ಯೋಚಿಸಿ ಎಷ್ಟೋ ಚೆನ್ನಾಗಿ ಸುಧಾರಿಸಿಕೊಂಡು ಒಳ್ಳೆಯವರಾಗಿದ್ದೀರಲ್ಲವೇ? ಆದರೆ ಮದುವೆ ಆದ ಮೇಲೆ ಯಾಕೆ ಮತ್ತೆ ಸುಧಾರಿಸಿಕೊಳ್ತಾ ಇಲ್ಲ? ಒಮ್ಮೆ ಆಲೋಚಿಸಿ. ಮದುವೆಗಿಂತ ಮುಂಚೆ ಎಲ್ಲಾ ಸುಧಾರಿಸಿಕೊಳ್ತಾ ಇದ್ದೀರಲ್ಲವೇ? ಮತ್ತೆ ಮದುವೆ ಆದ ಮೇಲೆ ಗಂಡನಿಗೆ ಸಿಗುವ ಸಂಬಳ ಎಷ್ಟೆಂದು ಅರ್ಥ ಮಾಡಿಕೊಂಡು, ಅದು ಎಷ್ಟೆಂದು ತಿಳಿದುಕೊಂಡು, ನನ್ನ ಗಂಡ ಇದೆಲ್ಲ ಎಲ್ಲಿಂದ ತರ್ತಾನೆ? ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುತ್ತಿದ್ದಾನೆ. 3 ಮಕ್ಕಳಿಗೆ ಓದಿಸ್ಬೇಕು, ಆ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು. ಒಂದ್ ಕಾಲದಲ್ಲಿ ಅಪ್ಪನಿಗೆ ಅರ್ಥ ಮಾಡಿಕೊಂಡ್ರಲ್ಲವೇ? ನಿಮ್ಮ ಗಂಡನು ಕೂಡ 3 ಮಂದಿ ಮಕ್ಕಳಿಗೆ ಅಪ್ಪ ಅಲ್ಲವೋ? ಎಲ್ಲಿಂದ ದುಡ್ಡು ತರ್ತಾನೆ ಹೇಳಿ? ಇಷ್ಟು ಜನರ ಜವಾಬ್ದಾರಿಕೆ ಹೇಗೆ ಹೊರ್ತಾನೆ? ನನ್ನ ಗಂಡನಿಗೆ ಬರುವ ಸಂಬಳ ಎಷ್ಟು? ನಮ್ಗೆ ಬರುವ ಆದಾಯ ಎಷ್ಟು? ತಂದೆಗೆ ಎಷ್ಟೋ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ದಿನವೂ ತಂದೆಯೊಂದಿಗೆ ಜಗಳವಾಡದೆ ಸುಧಾರಿಸಿಕೊಂಡಂಥವಳು ಈ ದಿನ ಮದುವೆ ಆದ ನಂತರ, ನಿಮ್ಮ ಗಂಡ 2-3 ಮಕ್ಕಳಿಗೆ ತಂದೆ ಆದ ನಂತರ, ಆ ನಿಮ್ಮ ಗಂಡನಿಗೆ ಯಾಕೆ ಅರ್ಥ ಮಾಡಿಕೊಳ್ಳಲ್ಲ? ಯಾಕೆ ಆಧಾರವಾಗಿರಲ್ಲ? ಯಾಕೆ ಧೈರ್ಯ ಪಡಿಸಲ್ಲ?
ಅದರ ಬದಲಿಗೆ ಅವರೊಂದಿಗೆ ಇವರೊಂದಿಗೆ ಹೋಲಿಸಿಕೊಂಡು ಹೋಗಿ ಹೋಗಿ ನಿನ್ನಂತಹ ಕೆಲಸಕ್ಕೆ ಬರದವನೊಂದಿಗೆ ಮದುವೆ ಆದೆ. ಆ ಕೆಲಸಕ್ಕೆ ಬಾರದವನೊಂದಿಗೆ ಮದುವೆ ಆಗೋದನ್ನು ಬಿಟ್ಟು ರಣಧೀರನೊಂದಿಗೆ ಆಗ್ಬಹುದಿತ್ತಲ್ಲವೇ? ಯಾವುದೋ ಮಹಾರಾಜನಿಗೆ ಮದುವೆ ಆಗಬಹುದಿತ್ತಲ್ಲವೇ? ನೀವು ಮಹಾರಾಣಿ ಎಂದು ಭಾವಿಸಿಕೊಂಡ್ರೆ ಮಹಾರಾಜನಿಗೆ ಮದುವೆ ಆಗ್ಬೇಕಿತ್ತು. ನಿಮಗಿರುವ ಸ್ಥಿತಿಯ ಮೇರೆಗೆ ನಿಮಗೆ ತಕ್ಕ ಗಂಡನೇ ಸಿಕ್ಕಿದ್ದಾನೆ. ಈ ದಿನ ಆ ನಿಮ್ಮ ಗಂಡನೊಂದಿಗೆ ಜಗಳ ಆಡಿದ್ರೆ ಏನ್ ಲಾಭ? ನಿಮ್ಮ ಮಕ್ಕಳ ಮುಂದೆ ಜಗಳ ಆಡಿದ್ರೆ ಏನ್ ಲಾಭ? ಒಂದು ಸಾರಿ ಅರ್ಥ ಮಾಡಿಕೊಳ್ಳಿ. ತಂದೆ ಕಷ್ಟಪಡುವುದನ್ನು ಅರ್ಥ ಮಾಡಿಕೊಂಡು ಎಷ್ಟೋ ಸುಧಾರಿಸಿಕೊಂಡ ನೀವು ಈ ದಿನ ನೀವು ಕೂಡ ತಾಯಿಯಾಗಿದ್ದೀರಿ. ಈ ದಿನ ನಿಮ್ಮ ಗಂಡ ಮಕ್ಕಳಿಗೆ ತಂದೆಯಾಗಿದ್ದಾನೆ. ತಂದೆಯಾಗಿರುವ ನಿಮ್ಮ ಗಂಡನಿಗೆ ನೀವು ನೋಡಿ ಸುಧಾರಿಸಿಕೊಳ್ಳೋದಾದ್ರೆ ನಿಮ್ಮ ಕುಟುಂಬವೂ ಕೂಡ ಪರಲೋಕದಂತೆ ಮಾರ್ಪಡುತ್ತದೆ ಎಂಬ ವಾಸ್ತವ ಮರೆಯಬೇಡಿ. ಅದಕ್ಕೆ ಸಹೋದರ ಸಹೋದರಿಯರೇ, ಅರ್ಥ ಮಾಡಿಕೊಳ್ಳಿರಿ, ಸುಧಾರಿಸಿಕೊಳ್ಳಿರಿ. ಆಗ ಕುಟುಂಬ ಅದ್ಭುತವಾಗಿ ಉದ್ಧಾರ ಆಗುತ್ತೆ. ನನ್ನ ಮಾತು ನಂಬಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ಶ್ರೇಷ್ಠವಾದ ಸಂದೇಶವನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ದೇವರೇ ನಿಮಗೆ ವಂದನೆಗಳು, ನಿಮಗೆ ಸ್ತುತಿ ಸ್ತೋತ್ರಗಳು. ನಮಗಿರುವುದರಲ್ಲಿ ನಮಗೆ ತೃಪ್ತಿಯನ್ನು ದಯಪಾಲಿಸಿರಿ ದೇವರೇ. ಬರುವಂತಹ ಸಂಬಳದಲ್ಲಿ ನಮಗೆ ತೃಪ್ತಿಯನ್ನು ದಯಪಾಲಿಸಿರಿ. ಅನ್ನಪಾನ ಹೊಂದಿದವರಾಗಿ ತೃಪ್ತರಾಗಿರುವ ಕೃಪೆ ನಮಗೆ ದಯಪಾಲಿಸಿರಿ. ನೀತಿ ಉಳ್ಳವರಾಗಿ ಯಥಾರ್ಥತೆ ಉಳ್ಳವರಾಗಿ ಜೀವಿಸುವಂತವರಿಗೆ ನೀವು ತೃಪ್ತಿಯನ್ನು ಕೊಡ್ತೇನೆಂದಿದ್ದೀರಿ. ಯೇಸುವೆ, ಆ ತೃಪ್ತಿ ನಮಗೆ ದಯಪಾಲಿಸಿರಿ. ಮದುವೆ ಆಗುವುದಕ್ಕಿಂತ ಮುಂಚೆ ಹೇಗೆ ನಾವು ಅಡ್ಜಸ್ಟ್ ಆದೆವೋ, ಮದುವೆ ಆದ ನಂತರ ಆ ಕಡೆ ಗಂಡ ಆಗಿರ್ಬೋದು, ಈ ಕಡೆ ಹೆಂಡತಿ ಆಗಿರ್ಬೋದು, ಅಡ್ಜಸ್ಟ್ ಆಗುವ ಹಾಗೆ ಸಹಾಯ ಮಾಡಿರಿ ದೇವರೇ. ಸುಧಾರಿಸಿಕೊಳ್ಳುವ ಮನಸ್ತತ್ವ ದಯಪಾಲಿಸಿರಿ ದೇವರೇ. ಫಲಿತವಾಗಿ ಕುಟುಂಬದಲ್ಲಿ ಪ್ರೀತಿ, ಅನುರಾಗ, ಅನುಬಂಧ, ಆತ್ಮೀಕತೆ ಸಮೃದ್ಧಿಯಾಗಿ ದಯಪಾಲಿಸಿರಿ. ಈ ದಿನ ದೇವರೇ, ಸಂತೃಪ್ತಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅದನ್ನು ಸಮೃದ್ಧಿಯಾಗಿ ದಯಪಾಲಿಸಿರಿ. ಇನ್ಮೇಲೆ ನಮ್ಮ ಜೀವಿತದಲ್ಲಿ ನಾವು ಕಂಪ್ಲೇಂಟ್ಸ್ ಮಾಡುವವರಾಗಿರಬಾರದು. ನಮಗೆ ಅದು ಇಲ್ಲ, ಇದು ಇಲ್ಲ, ನಮಗೆ ಅದು ಬೇಕು, ಇದು ಬೇಕು ಎಂಬುದಾಗಿ ಯಾವತ್ತೇ ಆಗಲಿ ಇಂತಹ ಮಾತು ನಮ್ಮ ಬಾಯಿಂದ ಬರಬಾರದು. ಅದರ ಬದಲಿಗೆ ಇರುವುದರಲ್ಲಿಯೇ ತೃಪ್ತಿಯಿಂದ ಬದುಕುವ ಜೀವಿತ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.